ಏನಾಗಿದೆ ಘಟನೆ ಅಂತ? ನಿನ್ನೆ ಅವನು ಅವರ ಮನೆಗೆ ಹೋದದಂತೆ, ನನ್ನ ಅಣ್ಣ. ಅതെಂದರೆ ಅವನಿಗೆ ಹೆಣ್ಣು ಮಾಡಿದ್ದಾನೆ ಮದುವೆ ಮಾಡಲಿಕ್ಕೆ. ಇವನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಹೋದದ್ದು. ಅದು ಮಾಡಲಿಕ್ಕೆ ಹೋಗಿ ಅವನು ಆ ಹೆಣ್ಣಿಗೆ ಕಿರುಕುಳ ಕೊಟ್ಟಂತೆ. ಕಿರುಕುಳ ಕೊಟ್ಟದಕ್ಕೆ ಆ ಹೆಣ್ಣಿನ ಕಡೆಯವರು ನನ್ನ ಅಣ್ಣನಿಗೆ ವಾರ್ನ್ ಮಾಡಿ, ನೀವು ಇದು ಮಾಡಿದಲ್ಲ, ಒಂದು ಇದು ಮಾಡಿ ಅಂತ ಅವರು ಹೇಳಿದ್ರಂತೆ. ಅದಕ್ಕೆ ಅವನು ಹೋಗಿ ಹೇಳಿದ್ದಕ್ಕೆ ಅವನ ಅಪ್ಪ, ಅವನ ತಮ್ಮ ಎಲ್ಲರೂ ಬಂದು ಇವರಿಗೆ ಉಪದ್ರ ಮಾಡಿದಂತೆ. ಅದಕ್ಕೆ ಇವನ ಮೇಲೆ ಕೈ ಮಾಡಿದ್ದಕ್ಕೆ ಇವನ ಮಕ್ಕಳು ಹೋಗಿ ಅವರಿಗೆ ಇದು ಮಾಡಿದ್ರಂತೆ. ಅದಕ್ಕೆ ಜೋರು ಮಾಡಿದ ಮೇಲೆ ಇವನು ಇನ್ನೊಬ್ಬ ಬಂದು ಚೂರಿನಲ್ಲಿ ಚುಚ್ಚಿಬಿಟ್ಟದಂತೆ. ಫಸ್ಟಿಗೆ ಮಗನಿಗೆ ಚುಚ್ಚಿದಂತೆ, ಇನ್ನು ಮಗನಿಗೆ ಇದು ಮಾಡ್ತಾನಂತ ಹೇಳಿ ತಂದೆ ಹೋದದಕ್ಕೆ ತಂದೆಗೆ ಮಾಡಿದ್ದು. ಮತ್ತೆ ಇನ್ನೊಬ್ಬನಿಗೆ ಮಾಡಿದ, ಇನ್ನೊಬ್ಬನನ್ನು ಓಡಿಸಿಕೊಂಡು ಹೋದನಂತೆ. ಅವನು ಸಿಕ್ಕಲಿಲ್ಲ ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಅವನ ನನ್ನ ಅಣ್ಣನ ಹೆಂಡತಿಯ ಅಕ್ಕನ ಮಗ, ಅಕ್ಕನ ಮಗ, ಬೇರೆ ಯಾರು ಅಲ್ಲ, ಹೊರಗಿನವನಲ್ಲ. ಅವನು ಈ ಗುಜ್ರಿ ವ್ಯಾಪಾರ ಮಾಡ್ತಾ ಇದ್ದ. ಈಗ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ 3, ಅವರೇ ಎಲ್ಲ 4 ಗಂಡು ಮಕ್ಕಳು, ಅವರೇ ಎಲ್ಲ ಕ್ಯಾಟ್ರಿಂಗ್ ಇದಕ್ಕೆಲ್ಲ ಹೋಗಿ ಇದು ಮಾಡ್ತಾರೆ. ಇವನು ಮನೆಯಲ್ಲೇ ಇರೋದು, ಒಂದೊಂದು ಪೊದು ಎಲ್ಲ ಇದ್ದರೆ ಮಾಡ್ತಾನೆ, ಅದರದ್ದೇ ಕೆಲಸ ಅವನಿಗೆ, ಬೇರೆ ಏನು ಕೆಲಸ ಇಲ್ಲ. ಮುಸ್ತಫನ ಗೊತ್ತಿಲ್ಲ, ಆಟೋ ಓಡಿಸ್ತಾ ಇದ್ದಂತೆ, ಈಗೇನು ಗೊತ್ತಿಲ್ಲ ಸರ್ ನಮಗೆ. ಅಬ್ದುಲ್ ರೆಹಮಾನ್.